ನೀವು ಬುದ್ಧಿವಂತರ ಇಲ್ಲ ಮೂರ್ಖರ ಅಂತ ಗೊತ್ತಾಗಬೇಕಾ? ಹಾಗಾದರೆ ಈ ಸಣ್ಣ ಕತೆ ಪೂರ್ತಿ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಒಂದು ದಿನ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಸುಂದರವಾದ ಆನೆ ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಿ ತನ್ನ ಮನೆಗೆ ನಡೆದುಕೊಂಡು ಹೋಗುತ್ತಿತ್ತು. ಹೋಗುತ್ತಾ ಇರುವಾಗ ಎದುರಿನಿಂದ ಒಂದು ಕೊಳಕಾದ ಹಂದಿಯು ಕೊಳಚೆ ನೀರಿನಲ್ಲಿ ಎದ್ದು ಬಿದ್ದು ತನ್ನ ಮೈ ತುಂಬ ಕೊಳಕು ವಾಸನೆಯುತವಾಗಿ ಆನೆಯ ಎದುರು ದಿಕ್ಕಿನಿಂದ ಬರುತ್ತಿತ್ತು. ಇದ ನೋಡಿದ ಆನೆಯು ತಾನು ಕೊಳಕು ಆಗಬಾರದು ಎಂದು ದಾರಿಯಿಂದ ಸರಿದು ನಿಂತು ಹಂದಿಗೆ ದಾರಿಯನ್ನು ಬಿಟ್ಟಿತು. ಆದರೆ ಇದನ್ನು ಗಮನಿಸಿದ ಹಂದಿಯು ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಕರೆದು, ನಾನು ಎಷ್ಟು ದೊಡ್ಡ ಜನ ಗೊತ್ತಾ? ಆ ಆನೆ ನಾನು ಬರುತ್ತಿರುವಾಗ ಹೆದರಿ ದಾರಿಯಿಂದ ಸರಿದು ಹೊಂದೋಗಲು ದಾರಿಯನ್ನು ಬಿಟ್ಟಿತು ಎಂದು ತುಂಬ ಹೆಮ್ಮೆಯಿಂದ ಎಲ್ಲ ಪ್ರಾಣಿಗಳ ಹತ್ತಿರ ಹೇಳಿಕೊಳ್ಳಿತು. ಈಗ ಕಾಡಿನಲ್ಲಿರುವ ಆ ಪ್ರಾಣಿಗಳು ಆನೆಯ ಹತ್ತಿರ, ಇದು ನಿಜಾನಾ? ಏತಕ್ಕಾಗಿ ನೀನು ಆ ಹಂದಿಯನ್ನು ನೋಡಿ ಭಯದಿಂದ ನಿಂತೆ ಎಂದು ತಮಾಷೆಯಿಂದ ಕೇಳುತ್ತವೆ. ಆದರೆ ಬದಲಿಗೆ ಆ ಆನೆ ಹೇಳಿದ್ದು ಏನು ಗೊತ್ತಾ? ನಾನು ಅಂದುಕೊಂಡಿದ್ದರೆ ಆ ಹಂದಿಯನ್ನು ನನ್ನ ಕಾಲಿನಿಂದಲೇ ತುಳಿದು ಸಾಯಿಸಿ ಬಿಡಬಹುದಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ, ಯಾಕೆಂದರೆ ಆ ಹಂದಿ ತುಂಬ ಕೊಳಕಾಗಿತ್ತು. ಅದನ್ನು ನಾನು ಮೆಟ್ಟಿದರೆ ಅದರ ಜೊತೆಗೆ ನಾನು ಕೂಡ ಅಶುದ್ಧವಾಗುತ್ತಿದ್ದೆ. ಭಯದಿಂದ ಹೋಗುವುದಕ್ಕೂ ಸರಿದು ಸೈಡಿನಲ್ಲಿ ನಿಲ್ಲುವುದಕ್ಕೂ ತುಂಬ ವ್ಯತ್ಯಾಸವಿದೆ ಎಂದು ಆನೆ ಹೇಳುತ್ತದೆ. ಈ ಸಣ್ಣ ಕಥೆಯಿಂದ ನಾವು ಏನು ತಿಳಿದುಕೊಳ್ಳುತ್ತೇವೆ ಗೊತ್ತಾ? ಬುದ್ಧಿವಂತ ಜನರು ಯಾವಾಗಲೂ ತಪ್ಪಾದ ಜನರಿಂದ ದೂರಾನೇ ಇರುತ್ತಾರೆ. ಆ್ಯಂಡ್ ಈಗ ನೀವು ಬುದ್ಧಿವಂತರ ಮೂರ್ಖರ ಅಂತ ಕಮೆಂಟ್ನಲ್ಲಿ ಹೇಳಿ, ಹಾಗೂ ಇದೇ ರೀತಿ ಹೆಚ್ಚಿನ ಮೋಟಿವೇಶ್ನಲ್ ಸಣ್ಣ ಕಥೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.